ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವ ನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಸಾಯಂಕಾಲದ 150 ಕೋಟಿ ಭಾರತೀಯರಿಗೆ ಶರಣ. ಒಂದು ಅಲ್ಲಮ ಪ್ರಭುರವರ ವಚನ, ನಿಜವಾಗಿರ್ತಕ್ಕಂಥ ದೇವನ ದರ್ಶನ ನಾವು ನಮ್ಮ ಒಳಗೆ ಪಡೆಯಲು ಸಾಧ್ಯವಿದೆ ಎಂದು ಹೇಳುತ್ತಾ, ಈಗ ಒಂದು ಅಲ್ಲಮ ಪ್ರಭುರವರ ವಚನ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕೆ? ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ, ನೀನು ಕಲ್ಲಾದರೆ ನಾನೆಂತೂ ಅಪ್ಪುವೆನಯ್ಯ. ಅಂದರೆ ಈ ಶರೀರವೇ ಒಂದು ದೇವಾಲಯ. ಈ ದೇವಾಲಯದೊಳಗೆ ಸೃಷ್ಟಿಕರ್ತ ಇದ್ದಾನೆ. ಇಂತಹ ದೇವನ ಜೊತೆ ಒಂದಾಗಿ ನಾವು ದಿನನಿತ್ಯ ಧ್ಯಾನಿಸಿದರೆ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಇಲ್ಲೇ ಆಗುತ್ತದೆ. ಆ ಕಾರಣಕ್ಕಾಗಿ ಅಲ್ಲಮ ಪ್ರಭು ಅವರು ಹೇಳ್ತಾರೆ, ಈ ಶರೀರವನ್ನು ಬಿಟ್ಟು ಹೊರಗಡೆ ಜಡ ವಸ್ತುಗಳಲ್ಲಿ ನಿಮಗೆಲ್ಲರಿಗೂ ದೇವರನ್ನು ಸಿಗಲು ಸಾಧ್ಯವಿಲ್ಲ. ಅದು ಒಂದು ದೊಡ್ಡ ಒಂದು ಕುತಂತ್ರ, ಒಂದು ಸ್ವಾರ್ಥದ, ಒಂದು ವ್ಯಾಪಾರದ ಕೇಂದ್ರಗಳಾಗಿವೆ ಎಂದು ಹೇಳಿಕೊಡುತ್ತದೆ ಈ ಅಲ್ಲಮ ಪ್ರಭುರವರ ವಚನ. ಈ ಶರೀರವೇ ಒಂದು ವೇಳೆ ಕಲ್ಲಾಗಿ ಬಿಟ್ಟರೆ ನಾವು ಈ ಥರ ಜಗತ್ತವನ್ನು ಈ ಪಂಚ ಇಂದ್ರಿಯಗಳ ಮುಖಾಂತರ ಹೀಗೆ ನೋಡಲು ಸಾಧ್ಯವಿದೆ. ಆ ಕಾರಣಕ್ಕಾಗಿ ದೇಹದೊಳಗೆ ದೇವಾಲಯವಿದೆ ಎಂದು ಹೇಳ್ತಾರೆ ಅಲ್ಲಮ ಪ್ರಭುರವರು. ತಾವೆಲ್ಲರೂ ಆಡುವ ಭಾಷೆ ಕನ್ನಡದಲ್ಲಿ ವಚನವನ್ನು ಇರುವುದರಿಂದ ನೀವು ಕೂಡ ಆತ್ಮ ಅವಲೋಕನ ಮಾಡಿಕೊಳ್ಳುವುದು ಎಂದು ನಾನು ಭಾವಿಸುತ್ತಾ, 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ 150 ಕೋಟಿ ಭಾರತೀಯರಿಗೆ ನಾನು ವಿನಂತಿಸಿಕೊಳ್ತೇನೆ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡಿರಿ. ನಮ್ಮ ಭಾರತ ದೇಶದಲ್ಲಿ ಬಡತನ, ನಿರುದ್ಯೋಗ, ಅನಾಚಾರ, ಅಜ್ಞಾನ, ಜಾತೀಯತೆ, ಮೇಲು ಕೀಳು ಎಲ್ಲ ಅಜ್ಞಾನದ ಕಸವನ್ನು ತೆಗೆದು ಹಾಕಿ ಎಲ್ಲರೂ ಕೂಡಿ ಬದುಕಲು ಬರುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಶರಣು.